ನಮಸ್ಕಾರ, ಕನ್ನಡಿಗ ನರ್ಸಿಂಗ್ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಐ ವಿ ಫ್ಲೂಯಿಡ್ಸ್, ಇಂಟ್ರಾವೇನಸ್ ಫ್ಲೂಯಿಡ್ಸ್, ಹಾಸ್ಪಿಟಲಲ್ಲಿ ಯೂಸ್ ಮಾಡುವಂಥ ಫ್ಲೂಯಿಡ್ಸ್. ನಾರ್ಮಲಾಗಿ ಹಾಸ್ಪಿಟಲ್ ಯಾವ್ಯಾವ ಫ್ಲೂಯಿಡ್ಸ್ನ ಯೂಸ್ ಮಾಡ್ತಾರಪ್ಪ ಅಂದರೆ ನಾರ್ಮಲ್ ಸಲೈನ್, DNS, ಡೆಕ್ಸ್ಟ್ರೋಸ್ ಇವೈತೆಲ್ಲ ನಾರ್ಮಲಾಗಿ ಯೂಸ್ ಮಾಡುವಂಥ ಐ ವಿ ಫ್ಲೂಯಿಡ್ಸ್ಗಳು. ಇದ್ರ ಯೂಸಸ್ ಏನು? ಓಕೆ, ಇದ್ರ ಬಗ್ಗೆ ನಮ್ಗೆ ಐಡಿಯಾ ಇರಬೇಕಲ್ಲ. ನಾವು ಹಾಸ್ಪಿಟಲ್ ಡ್ಯೂಟಿಗೆ ಹೋದಾಗ ಈ ನಾರ್ಮಲ್ ಸಲಾನ್ ಅಂದರೆ ಏನು, ನೆಕ್ಸ್ಟ್ DNS ಅಂದರೆ ಏನು, ಡೆಕ್ಸ್ಟ್ರೋಸ್ ಅದಕ್ಕೆ ಯೂಸ್ ಮಾಡ್ತಾರೆ, ಅದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಕಂಪ್ಲೀಟಾಗಿ ನಾನು ವಿಡಿಯೋ ನೋಡಿ ನಿಮಗೊಂದು ಐಡಿಯಾ ಸಿಗುತ್ತೆ, ಎಂಥ ಕ್ಲಾಸ್ ಇದು ಅಂತ ನಿಮ್ಗೆ ನಾಲೆಜ್ ಸಿಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಇನ್ನೊಂದೇನಪ್ಪ ಅಂದರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಈ ನರ್ಸಿಂಗ್ ರಿಲೇಟೆಡ್ ವೀಡಿಯೋಸ್ ಆಯಿತು, ಎಲ್ಲ ಟಾಪಿಕ್ಸ್ ನಿಮಗೇನಾದರೂ ಇನ್ ಕೇಸ್ ನಾ ಮಾಡಿದಾಗ ನಿಮಗೆ ಬರಬೇಕು, ರೀಚ್ ಆಗಬೇಕಂದ್ರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಒಳ್ಳೆ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ. ಓಕೆ, ನಾವು ಈಗೈತಲ್ಲ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಈಸ್ ದ ನಾರ್ಮಲ್ ಸಲೈನ್, NS. ಓಕೆ, ವಾಟ್ ಈಸ್ ನಾರ್ಮಲ್ ಸಲೈನ್? ನಾರ್ಮಲ್ ಸಲೈನ್ ಅಂದರೆ ಏನು ಅದ್ರ ಬಗ್ಗೆ ಕೇಳೋಣ. ಓಕೆ, ನಾರ್ಮಲ್ ಸಲೈನ್ ಈಸ್ ಅನ್ ಐಸೋಟೋನಿಕ್ ಕ್ರಿಸ್ಟಲಾಯ್ಡ್ solution containing 0.9% sodium chloride in water. ವಾಟರ್ ಒಳಗೆ ಏನಿರುತ್ತೆ, ಸೋಡಿಯಂ ಕ್ಲೋರೈಡ್ 0.9% ಮಿಕ್ಸ್ ಆಗಿರುತ್ತೆ. ಅದು ನಾರ್ಮಲ್ ಸಲೈನ್. ಇದರ ಆ್ಯಕ್ಷನ್ಸ್ ಏನಪ್ಪ? ಓಕೆ, ಫಸ್ಟ್ ಐಸೋಟಾನಿಕ್ ಅಂತ ಕೇಳಿದ್ರೆ ಏನಿದೆ ಐಸೋಟಾನಿಕ್? ಐಸೋಟಾನಿಕ್ ಅಂದರೆ ಏನು? ಐಸೋಟಾನಿಕ್ ಮೀನ್ಸ್ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಆ್ಯಸ್ ಅ ಬಾಡಿ ಫ್ಲೂಯಿಡ್. ಏನಿರುತ್ತೆ ಆಸ್ಮೋಟಿಕ್ ಪ್ರೆಷರ್ ಸೇಮ್ ಇರುತ್ತೆ. ನೆಕ್ಸ್ಟ್ ಸೋಡಿಯಂ ವಾಟರ್ ಒಳಗೆ ಏನಿರುತ್ತೆ 0.9% ಸೋಡಿಯಂ ಕ್ಲೋರೈಡ್ ಮಿಕ್ಚರ್ ಇರುತ್ತೆ. ಇದೆಲ್ಲ ಪ್ರೊಸೆಸ್ ಏನೈತಲ್ಲ ಇದು ನಾರ್ಮಲ್ ಸಲೈನ್. ಇದರ ಆ್ಯಕ್ಷನ್ ನೋಡೋಣ. ಓಕೆ, ಆ್ಯಕ್ಷನ್ ಏನಪ್ಪ ಇದ್ರದ್ದು ಅಂದರೆ ಎಕ್ಸ್ಪ್ಯಾಂಡ್ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್. ಓಕೆ, ಎಕ್ಸ್ಪ್ಯಾಂಡ್ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್. ಫಸ್ಟ್ ಒನ್, ಮೇಂಟೈನ್ ಬ್ಲಡ್ ವ್ಯಾಲ್ಯೂಮ್, ಡಸ್ ನಾಟ್ ಎಂಟರ್ ದ ಸೆಲ್ಸ್. ಓಕೆ, ಫಸ್ಟ್ ಒನ್ ಎಕ್ಸ್ಪ್ಯಾಂಡ್ಸ್ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್. ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ಸ್ ಮೀನ್ಸ್ ಏನಾಗುತ್ತೆ, ನಾವು ನಾರ್ಮಲ್ ಸೆಲ್ಲನ್ನು ಕನೆಕ್ಟ್ ಮಾಡಿದಾಗ ಈ ಫ್ಲೂಯಿಡ್ ಐತಲ್ಲ ಯಾವುದೇ ಸೆಲ್ಸ್ಗೆ ಎಂಟ್ರಿ ಆಗೋದಿಲ್ಲ. ಇದು ಔಟ್ಸೈಡ್ ಆಫ್ ದ ಸೆಲ್ಸ್ ಒಳಗೆ ಸ್ಟೇ ಇರುತ್ತೆ. ಈ ಫ್ಲೂಯಿಡ್ ಯಾವುದೇ ಸೆಲ್ಸ್ಗೆ ಎಂಟ್ರಿ ಆಗೋಲ್ಲ. ದ್ಯಾಟ್ಸ್ ವೈ ಎಕ್ಸ್ಪ್ಯಾಂಡ್ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್. ನೆಕ್ಸ್ಟ್ ಒನ್ ಮೇಂಟೈನ್ ದ ಬ್ಲಡ್ ವ್ಯಾಲ್ಯೂಮ್ ಐತಲ್ಲ ಪ್ರಾಪರಾಗಿ ಮೇಂಟೈನ್ ಮಾಡುತ್ತೆ. ನೆಕ್ಸ್ಟ್ ಡಸ್ ನಾಟ್ ಎಂಟರ್ ಇನ್ ಟು ಸೆಲ್ಸ್. ಹೇಳಿದಲ್ಲ ಇದೈತಲ್ಲ ಈ ಫ್ಲೂಯಿಡ್ ನಾರ್ಮಲ್ ಸೆಲ್ ಐತಲ್ಲ ಯಾವುದೇ ಸೆಲ್ಸ್ಗೆ ಎಂಟ್ರಿ ಆಗೋದಿಲ್ಲ. ಇದು ಆ್ಯಕ್ಷನ್. ನೆಕ್ಸ್ಟ್ ಯೂಸಸ್. ಬಂದ್ಬಿಟ್ಟು ಮೇನ್ ಯೂಸಸ್ ಈ ನಾರ್ಮಲ್ ಸೆಲ್ನೆಲ್ಲ ಎದಕ್ಕೆ ಯಾವ್ಯಾವ ಕಂಡೀಷನ್ಗೆಲ್ಲ ಯೂಸ್ ಮಾಡ್ತಾರೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಥಿಂಗ್. ಫಸ್ಟ್ ಒನ್ ಇಸ್ ದ ವಾಮಿಟಿಂಗ್, ಡಯೇರಿಯಾ, ಬರ್ನ್ಸ್, ಡಿಹೈಡ್ರೇಷನ್, hyponatremia, IV drug dilution, hypovolemia and post operative fluid replacement. ಎದಕ್ಕೆ ಯೂಸ್ ಮಾಡ್ತಾರೆ? ಡಿಹೈಡ್ರೇಷನ್, ವಾಮಿಟಿಂಗ್, ಡಯೇರಿಯಾ, ಹೈಪೋನೆಟ್ರಿಮಿಯಾ, IV drug dilution, hypovolemia, post operative fluid replacement. ಕಾಂಟ್ರಾಇಂಡಿಕೇಶನ್ಸ್ ಅಂದರೆ ಯಾವುದಕ್ಕೆ ಯೂಸ್ ಮಾಡೋದಿಲ್ಲ. ಕಾಂಟ್ರಾಇಂಡಿಕೇಶನ್ಸ್ ಅಂದರೆ ಡೇಂಜರ್, ಹಾರ್ಟ್ ಫೇಲ್ಯೂರ್ ಪೇಷಂಟ್ ಡೇಂಜರು, ರೀನಲ್ ಫೇಲ್ಯೂರ್, ಸಿವಿಯರ್ ಎಡಿಮಾ ಇದ್ದಾಗ, ಹಾರ್ಟ್ ಫೇಲ್ಯೂರ್ ಇದ್ದಾಗ, ನೆಕ್ಸ್ಟ್ ಯಾವುದು ರೀನಲ್ ಫೇಲ್ಯೂರ್, ಈ ಪೇಷಂಟ್ಗಳು ಇದನ್ನು ಯೂಸ್ ಮಾಡಲ್ಲ. ನೆಕ್ಸ್ಟ್ ಫ್ಲೂಯಿಡ್ ಈಸ್ ದ ರಿಂಗರ್ ಲ್ಯಾಕ್ಟೇಟ್, ಶಾರ್ಟ್ ಫಾರ್ಮಾಗಿ RL ಅಂತೀವಿ. ನೀವು ಹಾಸ್ಪಿಟಲ್ ಸೈಡ್ ಹೋದಾಗ ನೋಡ್ತಿರ್ತೀರ RL ಕನೆಕ್ಟ್ ಮಾಡು ಅಂತಿರ್ತಾರೆ. ಓಕೆ, RL ಕನೆಕ್ಟ್ ಮಾಡಿದಾಗ ಅದು ಎದಕ್ಕೆ ಕನೆಕ್ಟ್ ಮಾಡಿದರೆ ಏನು ಯೂಸು, ಏನಿದು ಲ್ಯಾಕ್ಟೇಟ್ ಅಂದರೆ ಏನು, ಇದರಿಂದ ಏನೇನು ಉಪಯೋಗ, ಏನೇನು ಯೂಸಸ್ ಐತಿ, ಕಾಂಟ್ರಾಇಂಡಿಕೇಶನ್ ಏನು ಅದನ್ನು ನೋಡೋಣ. ಓಕೆ, ಫಸ್ಟ್ ಮೇನ್ ಥಿಂಗ್ ಲ್ಯಾಕ್ಟೇಟ್ ಅಂದರೆ ಏನು ಅದು ಬೇಕಲ್ವ. ಲ್ಯಾಕ್ಟೇಟ್ ಈಸ್ ಅ ಸಾಲ್ಟ್, ಅದು ಫಾರ್ಮ್ ಆಫ್ ಅ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ ಡ್ಯೂರಿಂಗ್ ದ ನಾರ್ಮಲ್ ಮೆಟಾಬಾಲಿಸಮ್. ನಮ್ಮ ಬಾಡಿ ಒಳಗೆ ಏನು ಮೆಟಾಬಾಲಿಸಮ್ ಆಗುತ್ತಲ್ಲ ಅವಾಗ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಲ್ಯಾಕ್ಟೇಟ್ ಈಸ್ ಅ ಸಾಲ್ಟ್, ಅದೊಂದು ಏನೈತಲ್ಲ ಅದೊಂದು ಟೈಪ್ ದ ಸಾಲ್ಟ್. ಇದೇನಾಗುತ್ತೆ, ನಮ್ಮ ಬಾಡಿ ಮೆಟಾಬಾಲಿಸಮ್ ಆಗೋ ಟೈಮ್ ಒಳಗೆ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ವೆನ್ ಆಕ್ಸಿಜನ್ ಈಸ್ ಲೋ, ನಮ್ಮ ಬಾಡಿ ಒಳಗೆ ಯಾವಾಗ ಆಕ್ಸಿಜನ್ ಲೋ ಇರುತ್ತಲ್ಲ ಅವಾಗಿದ್ದು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಲ್ಯಾಕ್ಟಿಕ್ ಆ್ಯಸಿಡ್ ಯಾವಾಗ ಫಾರ್ಮೇಷನ್ ಆಗುತ್ತೆ ಅಂದರೆ ನಮ್ಮ ಬಾಡಿ ಒಳಗೆ ಪ್ರಾಪರಾಗಿ ಆಕ್ಸಿಜನ್ ಸಪ್ಲೈ ಆಗಲಿಲ್ಲ, ಅವಾಗೇನಾಗುತ್ತೆ ಗ್ಲುಕೋಸ್ ಬ್ರೋಕನ್ ಡೌನ್ ಆಗುತ್ತೆ. ಏನಾಗುತ್ತೆ, ವೆನ್ ಗ್ಲುಕೋಸ್ ಇಸ್ ಬ್ರೋಕನ್ ಡೌನ್ ವಿತೌಟ್ ಇನಫ್ ಆಕ್ಸಿಜನ್, ಗ್ಲುಕೋಸ್ ಬ್ರೇಕ್ ಆಗೋ ಹೊತ್ನಾಗ ಅದ್ರ ಪ್ರೊಸೆಸ್ ಆಗೋ ಹೊತ್ನಾಗ ಅದಕ್ಕೆ ಪ್ರಾಪರಾಗಿ ಆಕ್ಸಿಜನ್ ಸಪ್ಲೈ ಆಗಲಿಲ್ಲಪ್ಪ ಅಂದ್ರೆ ಅವಾಗ ಲ್ಯಾಕ್ಟಿಕ್ ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ. ಓಕೆ, ಕೇಳಿದ್ವಿ. ನೆಕ್ಸ್ಟ್ ಈ ರಿಂಗರ್ ಲ್ಯಾಕ್ಟೇಟಿಗೆ ಬರೋಣ. ರಿಂಗರ್ ಲ್ಯಾಕ್ಟೇಟದ ಯೂಸಸ್ ಏನು?
ಓಕೆ, ಕಾಂಟ್ರಾಇಂಡಿಕೇಶನ್ ಏನು ಅದ್ರ ಬಗ್ಗೆ ತಿಳ್ಕೊಂಡು. ರಿಂಗರ್ ಲ್ಯಾಕ್ಟೇಟ್ ಈಸ್ ಅನ್ ಐಸೋಟೋನಿಕ್ ಕ್ರಿಸ್ಟಲಾಯ್ಡ್ ಸೊಲ್ಯೂಷನ್ that closely resembles the plasma electrolytes action, restore fluid and electrolytes. Lactate converts to bicarbonate into correct the acidosis. Okay, ಯಾವುದಪ್ಪ ಅಂದರೆ ಐಸೋಟೋನಿಕ್ ಅಂದರೆ ಏನು ಗೊತ್ತಿದೆ? ಐಸೋಟೋನಿಕ್ ಸೇಮ್ ಆಸ್ಮೋಟಿಕ್ ಪ್ರೆಷರ್ನ ಮೇಂಟೈನ್ ಮಾಡೋದು ಐಸೋಟೋನಿಕ್. ಸೇಮ್ ಇದು ಐಸೋಟೋನಿಕ್ ಕ್ರಿಸ್ಟಲೈಸ್ ಸೊಲ್ಯೂಷನ್ ಸೇಮ್, ಆ್ಯಕ್ಷನ್ ಸ್ವಲ್ಪ ಡಿಫ್ರೆಂಟ್ ಐತಿ ನೋಡಿ. ರಿಸ್ಟೋರ್ಸ್ ದ ಫ್ಲೂಯಿಡ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್, ಇದೇನು ಮಾಡುತ್ತೆ? ಆರೆಲ್ಲ ಎಲೆಕ್ಟ್ರೋಲೈಟ್ಸ್ನ ಮತ್ತು ಫ್ಲೂಯಿಡ್ನ ರಿಸ್ಟೋರ್ಸ್ ಮಾಡುತ್ತೆ. ಓಕೆ, ರಿಸ್ಟೋರ್ ಮಾಡುತ್ತೆ. ನೆಕ್ಸ್ಟ್ ಏನಪ್ಪ? ಲ್ಯಾಕ್ಟೇಟ್ ಕನ್ವರ್ಟ್ಸ್ ಟು ಬೈಕಾರ್ಬೋನೇಟ್ ಆ್ಯಂಡ್ ಕರೆಕ್ಟ್ ದ ಆ್ಯಸಿಡೋಸಿಸ್. ಆ್ಯಸಿಡೋಸಿಸ್ ಯಾವಾಗ ಫಾರ್ಮ್ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಲ್ಯಾಕ್ಟೇಟ್ ಕನ್ವರ್ಟ್ಸ್ ಟು ಬೈಕಾರ್ಬೋನೇಟ್ ಆ್ಯಂಡ್ ಕರೆಕ್ಟ್ ದ ಆ್ಯಸಿಡೋಸಿಸ್. ಆ್ಯಸಿಡೋಸಿಸ್ ಏನಾಗುತ್ತೆ? ಆರ್ ಎಲ್ ಒಳಗೆ ಲ್ಯಾಕ್ಟೇಟ್ ಪ್ರೆಸೆಂಟ್ ಇರುತ್ತೆ. ಆರ್ ಎಲ್ ಒಳಗೆ ಲ್ಯಾಕ್ಟೇಟ್ ಪ್ರೆಸೆಂಟ್ ಇದ್ದಾಗ ಏನು ಮಾಡುತ್ತೆ? ಲಿವರ್ ಒಳಗೆ ಮೆಟಬಾಲಿಸಮ್ ಆಗುತ್ತೆ. ಲಿವರ್ ಒಳಗೆ ಮೆಟಬಾಲಿಸಮ್ ಆದಾಗ ನೆಕ್ಸ್ಟ್ ಲ್ಯಾಕ್ಟೇಟ್ ಏನು ಮಾಡುತ್ತೆ? ಲ್ಯಾಕ್ಟೇಟ್ ಕನ್ವರ್ಟ್ ಯಾವ ಥರ ಆಗುತ್ತೆ? ಲ್ಯಾಕ್ಟೇಟ್ ಬೈಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಬೈಕಾರ್ಬೋನೇಟ್ ಏನು ಮಾಡುತ್ತೆ? ನಮ್ಮ ಬ್ಲಡ್ ಒಳಗೆ ಏನು ಎಕ್ಸೆಸಿವ್ ಆ್ಯಸಿಡ್ ಇರುತ್ತಲ್ಲ ಅದನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಓಕೆ, ಬೈಕಾರ್ಬೋನೇಟೆಡ್ ಏನು ಮಾಡುತ್ತೆ? ಬೈಕಾರ್ಬೋನೇಟೆಡ್ ನಮ್ಮ ಬ್ಲಡ್ ಒಳಗೆ ಏನು ಎಕ್ಸೆಸಿವ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತಲ್ಲ ಅದನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಇದೊಂದು ಮೇನ್ ಆ್ಯಕ್ಷನ್. ಏನೇನು ಮಾಡುತ್ತೆ? ಯಾರೆಲ್ಲ ರಿಸ್ಟೋರ್ಸ್ ದ ಫ್ಲೂಯಿಡ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ನೆಕ್ಸ್ಟ್ ನ್ಯೂಟ್ರಲೈಸ್ ದ ಆಸಿಡೋಸಿಸ್, ಅಂದರೆ ಇಟ್ ವಿಲ್ ಕರೆಕ್ಟ್ ದ ಆಸಿಡೋಸಿಸ್. ದಿಸ್ ಟೂ ಮೇನ್ ಆ್ಯಕ್ಷನ್ಸ್. ನೆಕ್ಸ್ಟ್ ಯೂಸಸ್: ಸರ್ಜಿಕಲ್ ಪೇಷಂಟ್, ಬರ್ನ್ಸ್, ಟ್ರೋಮಾ, ಶಾಕ್, metabolic acidosis, diarrhea with electrolyte loss. These are the uses. ಯಾವ್ದಪ್ಪ? ಸರ್ಜಿಕಲ್ ಪೇಷಂಟ್, ಡಯೇರಿಯಾ, ಶಾಕ್, ಮೆಟಬಾಲಿಕ್ ಅಸಿಡೋಸಿಸ್, ಬರ್ನ್ಸ್, ಡಯೇರಿಯಾ ವಿತ್ ಎಲೆಕ್ಟ್ರೋಲೈಟ್ ಲಾಸ್. ಕಾಂಟ್ರಾಇಂಡಿಕೇಶನ್: ಸಿವಿಯರ್ ಲಿವರ್ ಡಿಸೀಸ್. ಯಾವುದು ಲಿವರ್ ಡಿಸೀಸ್ ಯೂಸ್ ಮಾಡೋಂಗಿಲ್ಲ. ಹೈಪರ್ ಕ್ಯಾಲಿಮಿಯಾ, ಮೆಟಬಾಲಿಕ್ ಅಲ್ಕೋಸಿಸ್, ಇವೆಲ್ಲ ಕಾಂಟ್ರಾಇಂಡಿಕೇಶನ್ಸ್. ನೆಕ್ಸ್ಟ್ ಫ್ಲೂಯಿಡ್ ಇಸ್ ದ ಡೆಕ್ಸ್ಟ್ರೋಸ್. ಡೆಕ್ಸ್ಟ್ರೋಸ್ ಒಳಗೆ ಸಮ್ ಟೈಪ್ಸ್ ಬರ್ತಾವೆ ರೀ, ಅಂದ್ರೆ 5D, 10D, 25D ಡೆಕ್ಸ್ಟ್ರೋಸ್ ಆ ಥರ ಬರುತ್ತೆ. ಅಕಾರ್ಡಿಂಗ್ ಟು ದ ಪೇಷಂಟ್ ಕಂಡೀಷನ್ಗೆ ಡಾಕ್ಟರ್ ಏನು ಮಾಡ್ತಾರೆ? ಆರ್ಡರ್ ಮಾಡ್ತಾರೆ, ಕನೆಕ್ಟ್ ಮಾಡಿರಿ ಅಕಾರ್ಡಿಂಗ್ ಟು ದ ಪೇಷಂಟ್ ಕಂಡೀಷನ್. ಡೆಕ್ಸ್ಟ್ರೋಸ್ ಅಂದರೆ ಏನು ಬರೋಕ್ಕೆ? ಡೆಕ್ಸ್ಟ್ರೋಸ್ ಸೊಲ್ಯೂಷನ್ ಕಂಟೈನ್ ದ ಗ್ಲುಕೋಸ್ ಇನ್ ವಾಟರ್ ಆ್ಯಂಡ್ ಆರ್ ಮೇನ್ಲಿ ಯೂಸ್ಡ್ ಫಾರ್ ದ ಎನರ್ಜಿ ಸಪ್ಲೈ. ಈ ಡೆಕ್ಸ್ಟ್ರೋಸ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಎನರ್ಜಿ ಸಲುವಾಗಿ. ಇದೆಲ್ಲ ಈ ವಾಟರ್ ಒಳಗೆ ಏನಿರುತ್ತೆ? ಗ್ಲುಕೋಸ್ ಪ್ರೆಸೆಂಟ್ ಇರುತ್ತೆ. ಫಾರ್ ಎನರ್ಜಿ ಪರ್ಪಸ್ ಇದನ್ನು ಯೂಸ್ ಮಾಡ್ತಾರೆ. ಯಾವಾಗ ಯೂಸ್ ಮಾಡ್ತಾರೆ? ಯಾವ ಕಂಡೀಷನ್ಗೆ ಯೂಸ್ ಮಾಡ್ತಾರೆ? ಮೇನ್ ಆ್ಯಕ್ಷನ್ ತಿಳ್ಕೊಳ. ಇದ್ರ ಆ್ಯಕ್ಷನ್ ಏನೇನು ಮಾಡ್ತಾರೆ? ಓಕೆ, ಪ್ರೊವೈಡ್ಸ್ ದ ಕ್ಯಾಲರೀಸ್, ಪ್ರಿವೆಂಟ್ಸ್ ದ ಕೀಟೋಸಿಸ್ ಆಫ್ಟರ್ ಮೆಟಬಾಲಿಸಮ್, ಆ್ಯಕ್ಟ್ ಆಸ್ ದ ಹೈಪೋಟೋನಿಕ್ ಫ್ಲೂಯಿಡ್. ಓಕೆ, ಏನು ಮಾಡ್ತಿದ್ದು? ಕ್ಯಾಲರೀಸ್ನ ಪ್ರೊವೈಡ್ ಮಾಡುತ್ತೆ. ಪ್ರಿವೆಂಟ್ಸ್ ದ ಕೀಟೋಸಿಸ್ ಅಂದರೆ ಇದೇನು ಮಾಡ್ತಿದ್ದೆ? ಕೀಟೋನ್ ಬಾಡೀಸ್ನ ಪ್ರಿವೆಂಟ್ ಮಾಡುತ್ತೆ. ಹೆಂಗೆ ಕೀಟೋನ್ ಬಾಡೀಸ್ ಆಗುತ್ತೆ? ಕೀಟೋನ್ ಬಾಡೀಸ್ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಯಾವಾಗ ನಮ್ಮ ಬಾಡಿಗೆ ಎಕ್ಸೆಸಿವ್ ಅಂದರೆ ಗ್ಲೂಕೋಸ್, ನಮ್ಗೆ ಎಕ್ಸೆಸಿವ್ ಎನರ್ಜಿ ಸಿಗಲಿಲ್ಲ, ಎಕ್ಸೆಸಿವ್ ಕ್ಯಾಲರೀಸ್ ಸಿಗಲಿಲ್ಲ, ಅವಾಗ ಏನು ಮಾಡ್ತದೆ? ನಮ್ಮ ಬಾಡಿಗೆ ಪ್ರಾಪರ್ಗೆ ಗ್ಲೂಕೋಸ್ ಸಿಗಲಿಲ್ಲಪ್ಪ ಅಂದರೆ ಪ್ಯಾಟ್ ಡಿಪೋಸಿಷನ್ ಆಗಿರ್ತೈತಲ್ಲ, ಆ ಪ್ಯಾಟ್ ಡಿಪೋಸಿಷನ್ ಏನಾಗುತ್ತೆ? ಅದು ಬ್ರೇಕ್ ಡೌನ್ ಆಗುತ್ತೆ. ಅದು ಬ್ರೇಕ್ ಡೌನ್ ಆಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಅದು ಪ್ರೊಡ್ಯೂಸ್ ಆಗುತ್ತೆ ಕೀಟೋನ್ ಬಾಡೀಸ್ ಆಗಿ. ಓಕೆ, ಇದೇನು ಮಾಡುತ್ತೆ? ಇದು ಡೆಕ್ಸ್ಟ್ರೋಸ್ನ ಕನೆಕ್ಟ್ ಮಾಡಿದಾಗ ಇದು ಪ್ರಿವೆಂಟ್ ಮಾಡುತ್ತೆ. ಪ್ರಿವೆಂಟ್ ದ ಕೀಟೋಸಿಸ್ ಆಫ್ಟರ್ ಮೆಟಬಾಲಿಸಮ್. ಓಕೆ, ಆ್ಯಕ್ಟ್ ಆಸ್ ಅ ಹೈಪೋಟೋನಿಕ್ ಫ್ಲೂಯಿಡ್. ಯೂಸಸ್ ಏನೇನು ಯೂಸಸ್ಪ ಅಂದರೆ ಹೈಪೋಗ್ಲೈಸಿಮಿಯಾ, ಡಿಹೈಡ್ರೇಷನ್, ಪೋಸ್ಟ್ ಆಪರೇಟಿವ್ ಪೇಷಂಟ್, IV ನ್ಯೂಟ್ರಿಷನ್ ಸಪೋರ್ಟ್, ಇವೆಲ್ಲ ಯೂಸಸ್. ಕಾಂಟ್ರಾಇಂಡಿಕೇಶನ್ ಏನೇನಪ್ಪ ಅಂದರೆ ಡಯಾಬಿಟಿಸ್ ಮೆಲಿಟಸ್, ಹೆಡ್ ಇಂಜುರಿ, ಶಾಕ್. ಈ ಪೇಷಂಟ್ಗೆ ಯೂಸ್ ಮಾಡಬಾರ್ದು. ಡಯಾಬಿಟಿಸ್ ಮೆಲಿಟಸ್, ಹೆಡ್ ಇಂಜುರಿ, ಶಾಕ್. ಓಕೆ, ನೆಕ್ಸ್ಟ್ ಒನ್ ಈಸ್ ಡೆಕ್ಸ್ಟ್ರೋಸ್ ನಾರ್ಮಲ್ ಸೆಲಾನ್, ಶಾರ್ಟ್ಕಟ್ ಆಗಿ DNS ಅಂತ. ಏನು ಮಾಡ್ತಾರೆ ಡಾಕ್ಟರ್ಸ್? DNS ಕನೆಕ್ಟ್ ಮಾಡು ಅಂತ ಹೇಳ್ತಾರೆ. ಅವು ಏನು DNS ಏನೇನಿರುತ್ತೆ DNS ಒಳಗೆ ಅದ್ರ ಬಗ್ಗೆ ತಿಳ್ಕೊಂಡು. ಓಕೆ, DNS is a combination of 5% dextrose plus 0.9% normal saline. ಈ DNS ಒಳಗೆ ಏನಿರುತ್ತೆ? 0.5% ಡೆಕ್ಸ್ಟ್ರೋಸ್ ಇರುತ್ತೆ. ನೆಕ್ಸ್ಟ್ 0.9% ನಾರ್ಮಲ್ ಸಲೈನ್ ಇರುತ್ತೆ. ಎರಡೂ ಮಿಕ್ಸ್ ಇರುತ್ತೆ. ಡೆಕ್ಸ್ಟ್ರೋಸ್ ಒಳ್ಳೆ ನಾರ್ಮಲ್ ಸಲೈನ್, ಅದಕ್ಕೆ ಡೆಕ್ಸ್ಟ್ರೋಸ್ ನಾರ್ಮಲ್ ಸಲೈನ್ DNS. ಎನರ್ಜಿ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಒಳ್ಳೆ ನಾರ್ಮಲ್ ಸಲೈನ್ನು ಎನರ್ಜಿ ಪರ್ಪಸ್ನು ಯೂಸ್ ಮಾಡ್ತಾರೆ. ಒಳ್ಳೆ ಬ್ಲಡ್ ವ್ಯಾಲ್ಯೂಮ್ನ ಮೇಂಟೈನ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಇದು DNS ಆ್ಯಕ್ಷನ್ ಪ್ರೊವೈಡ್ಸ್
ಫ್ಲೂಯಿಡ್ ಪ್ಲಸ್ ಎಲೆಕ್ಟ್ರೋಲೈಟ್ ಪ್ಲಸ್ ಎನರ್ಜಿ ಎಲ್ಲ ಪ್ರೊವೈಡ್ ಏನೇನು ಮಾಡ್ತದೆ ಫ್ಲೂಯಿಡ್ ಎಲೆಕ್ಟ್ರೋಲೈಟ್ಸ್ ಎನರ್ಜಿ ಎಲ್ಲ ಮೂರೂ ಯೂಸ್ ಒಳಗೆ ಸಿಗುತ್ತೆ ಎಲೆಕ್ಟ್ರೋಲೈಟ್ಸ್ ಎನರ್ಜಿ ನೆಕ್ಸ್ಟ್ ಫ್ಲೂಯಿಡ್ ಮೇಂಟೈನ್ಸ್ ಹೈಡ್ರೇಷನ್ ಆ್ಯಂಡ್ ಗ್ಲೂಕೋಸ್ ಲೆವೆಲ್ ಏನು ಮಾಡ್ತೈತೆ ಗ್ಲೂಕೋಸ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ ಆ ಪರ್ಸನ್ ಹೈಡ್ರೇಟ್ ಆಗೋ ಥರ ಮೇಂಟೈನ್ ಮಾಡುತ್ತೆ ಯೂಸಸ್ ಬಂದುಬಿಟ್ಟು ಯೂಸಸ್ ನೋಡೋಣ ಡಿಹೈಡ್ರೇಷನ್ ಯಾವ ಪೇಷಂಟ್ ಡಿಹೈಡ್ರೇಷನ್ ಇರ್ತದೆ ಪೋಸ್ಟ್ ಆಪ್ರೇಟಿವ್ ಕೇರ್ ಪ್ರೊಲಾಂಗ್ಡ್ ಐ ವಿ ಥೆರಪಿ ಪೇಷಂಟ್ ಅನೇಬಲ್ ಟು ಟೇಕ್ ಓರಲ್ ಫ್ಲೂಯಿಡ್ಸ್ ಇವಕ್ಕೆಲ್ಲ ಈ ಪೇಷಂಟ್ಗಳಿಗೆಲ್ಲ ಯೂಸ್ ಮಾಡ್ತಾರೆ ಯೂಸಸ್ ಓಕೆ ಕಾಂಟ್ರಾ ಇಂಡಿಕೇಶನ್ಸ್ ಬಂದ್ಬಿಟ್ಟು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಫ್ಲೂಯಿಡ್ ಓವರ್ಲೋಡ್ ಕಂಡೀಷನ್ಸ್ uncontrolled diabetes and fluid overload conditions uncontrolled okay these are okay main important fluids used in the hospital side. First one is the normal saline, second one is the RL, next one is the dextrose, next one is the DNS dextrose normal saline. Most important fluids used in the hospital side. Remember guys, ನೆನಪಿಟ್ಕೋರಿ ಏನೇನು ಯೂಸಸ್ ಕಾಂಟ್ರಾಇಂಡಿಕೇಶನ್ಸ್ ನಿಮ್ಗೆ ಮುಂದೆ ಯೂಸ್ಫುಲ್ ಆಗುತ್ತೆ. ಐ ಹೋಪ್ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗೈತಿ ಅಂತ ತಿಳ್ಕೊತೀನಿ. ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಯಾವ ಟಾಪಿಕ್ ಮಾಡಬೇಕಂತ ನೀವು ಕಮೆಂಟ್ ಹಾಕಿದರೆ ನೆಕ್ಸ್ಟ್ ಆ ಟಾಪಿಕ್ನ ಮಾಡೋಣ. ಓಕೆ, ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಾಗಿ ನಿಮಗೆ ಸಜೆಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಕನ್ನಡಿಗ ನರ್ಸಿಂಗ್ ಪ್ರಪಂಚ. ಧನ್ಯವಾದಗಳು.